200ಕ್ಕೆ ಆದ್ರೆ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾರೆ ಇವಾಗಲೇ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಆದಷ್ಟು ಬೇಗ 200ಕ್ಕೆ ಕಂಪ್ಲೀಟ್ ಆಗಲಿ. 100% ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಸು ಕೊಲ್ಬೇಕಾಗಿತ್ತು, ನನ್ನ ಫ್ರೆಂಡ್ ಕರ್ಕೊಂಡೋಗಿ ಫಾರಂ ಉಳ್ಕೊಂಡು ಎತ್ತಿ ಮನೆ ಹತ್ರ ಕೂಡ ಆಗ್ಬಿಟ್ಟಂಗೆ ನಾನು ಸೀದಾ ಬಂದು ನಮ್ಮ ತಾತನ ಹತ್ರ. ಯಾಕಂದ್ರೆ ನಮ್ಮ ತಾತನ ಇವತ್ತು ಟಮಾಟಕ ಮದ್ದು ಕೂಡ ತಂದಿದ್ನೋ, ನಮ್ಮ ಜೊತೆಗೆ ನಮ್ಮ ಪಟ್ಲಿ ಕೂಡ ಬಂದಿದ್ನೋ. ಈ ಕಡೆ ನಮ್ಮ ತಾತನ ಬಕೆಟಾಗ ಮದ್ದು ಕೂಡ ಕಳಿಸ್ತಾ ಇದ್ನೋ. ನಾವು ಡ್ರಮ್ ಕಳ್ಸಲ್ಲ, ಬಕೆಟಾಗ ಮದ್ದು ಕಳಿಸ್ಬಿಟ್ಟಿದ್ದೆ. ಆಮೇಲೆ ಡ್ರಮ್ ಕೂಡ ಅಟ್ಟೋದು ಕರೆಕ್ಟಾಗಿ ಇದಕ್ಕೆ 2.5 ತಿಂಗಳು ಕೂಡ ಆಗೈತೆ. ಮೊನ್ನೆ ಶಾಂಪಲ್ ಕೂಡ ಕಿತ್ತಿದ್ರೆ ಟಮಾಟ ಸೆರೆಮ್ಟಿದ್ದು ನಮ್ಮ ತಾತನ ಕೋಲ ಕಡ್ಡಿನ ತಿರ್ಸಂತಂದ್ರೆ ಕೈಯಾಗಿ ಎಲ್ಲ ಕ್ಲೀನಾಗಿ ಮದ್ದನ್ನ ಮಿಕ್ಸ್ ಮಾಡ್ತಾ ಇದ್ನೋ. ಬೈದಿದ್ದಾದ್ಮೇಲೆ ಆಮೇಲೆ ಸೆರೆಮ್ಟು ಕಡ್ಡಿದೆ ಕೂಡ ತಿರ್ಸ್ಕೊಡ್ತಾ ಇದ್ನೋ. ಅಷ್ಟಕ್ಕೂ ನನ್ನ ಫ್ರೆಂಡ್ ಚರಣ್ ಕೂಡ ಬಂದಿದ್ನೋ ತೋಟದ ಹತ್ರ. ಇನ್ನೆಷ್ಟು ಮದ್ದು ಹೊಡಿಬೇಕು ಟಮಾಟಕಂತ ನನ್ಕಂತೂ ಗೊತ್ತಿಲ್ಲ ಅಂತ ಬೇಜಾರಾಗಿ ಒಂದು ಮಾತು ಕೂಡ ಹೇಳಿದ್ನೋ. ಅಷ್ಟಕ್ಕೆ ಇವತ್ತು 200 ಲೀಟರ್ ಹೊಡಿತಾ ಇರೋದು 1 ಎಕರೆ ಬೈಲ್ಕ. ಟೈಮ್ ನೋಡಿದ 10 ಗಂಟೆ ಕೂಡ ಆಗೈತೆ. ಇವತ್ತು ಟಿಫನ್ ಕೂಡ ತರ್ತೀನಿ ನಮ್ಮ ತಾತನ ಬಿರಿಯಾನಿ. ಈ ಕಡೆ ಇನ್ನಿಬ್ರು ಏನಪ್ಪ ಮಾಡ್ತಾರೆ ಅಂದ್ರೆ ಇವರು ಕ್ಯಾಪ್ಸಿಕಮ್ ಬಿಡಿಸ್ತಾ ಇದ್ರು, ಅದಕ್ಕೆ ಹೊರಕ ಬಂದಿದ್ರು ಅವರು. ನಾನು ಪಟ್ಲಿದ್ದು ಮದ್ದು ಹೊಡೆದು ನಮ್ಮ ಕೆಲಸ ಸೆಮ್ಟಿ ಇದೆಲ್ಲ ಆಗಿದ್ದಾದ್ಮೇಲೆ ಹಂಗೆ ವೈರ್ ಕೂಡ ಟಮಾಟನಿಂದ ಕ್ಯಾಪ್ಸಿಕಮ್ ಶಿಫ್ಟ್ ಮಾಡ್ಬೇಕಾಯ್ತು. ಕ್ಲೀನಾಗಿ ವೈರ್ ಕೂಡ ನೆಲ್ಕೊಂಡಿದೆ. ಕ್ಯಾಪ್ಸಿಕಮ್ಗೆ ಇವತ್ತು ಈ ಮದ್ದು ಕೂಡ ತಂದಿದ್ರೆ ಏನಕ್ಕಪ್ಪ ಅಂತಂದ್ರೆ ಮನೆ ಗಿಡದಾಗ ಎಲೆಗಳು ಕೂಡ ಬೆಳೆಸಿದ್ರೆ ಹಂಗೆ ಇವತ್ತು ಕಾಯಿಗಳು ಕೂಡ ಬಿಡ್ತಾ ಇದ್ದಿರಲ್ಲ, ಅದಕ್ಕೋಸ್ಕರ ಮದ್ದು ಹೊಡಿಬೇಕಾಗಿತ್ತು. ನೀವು ನೋಡಿ ಬೆಳೆ ಮಾತ್ರ ಈ ರೇಂಜ್ ಕೂಡ ಐತೆ, ನನಗಿಂತ ಹೈಟ್ ಕೂಡ ಹೋಗೈತೆ. ಎಲೆಗಳು ಬಿಡಿಸಿರೋದು ಈ ತರ ಕೂಡ ಐತೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಕಾಯಿ ಕೂಡ ಫಿನಿಶಿಂಗ್ ನೋಡ್ಬೋದು, ಈ ತರ ಕೂಡ ಐತೆ. ಯಾಕಂತಂದ್ರೆ ವಾರಕ 2 ಸಲ ಮದ್ದು ಹೊಡಿತೀರಾ, ಅದಕ್ಕೋಸ್ಕರ ಈ ತರ ಇರೋದು ಬೆಳೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನೀವೆಲ್ಲರೂ ಕ್ಯಾಪ್ಸಿಕಮ್ ಬೆಳೆದ ಕಮೆಂಟ್ ಬಾಕ್ಸ್ ಒಂದು ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ಮದ್ದು ಹೊಡ್ಕೊಂಡು ಕೂಡ ಬರ್ತಾ ಇದೆ. ಈ ಕಡೆ ನಮ್ಮ ಪಟ್ಲಿ ವೈರ್ ಕೂಡ ಎಳಿತಾ ಇದ್ದ. ನಾನು ಹೊಡೆದಿರೋ ಮದ್ದು ಈ ತರ ಕೂಡ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದ 5:30 ಕೂಡ ಆಗಿತ್ತು. ಆಫೀಸ್ ಕೂಡ ಟೈಮ್ ಆಗಿತ್ತು. ಪಟ್ಟಿನ ಮತ್ತೆ ಪುಲ್ಲಿನ ಕರ್ಕೊಂಡು ನಾನು ಆಫೀಸ್ ಕಡೆ ಹೋದೆ. ಇವತ್ತು ಕತೆ ಇಷ್ಟು ನಾಳೆ ಸಿಗ್ತೀನಿ ಫ್ರೆಂಡ್ಸ್.